ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಸೈರನ್ ಸದ್ದಿಗೆ ಜನ ಗೊಂದಲಕ್ಕೀಡಾಗ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸೈರನ್ ಸದ್ದುಗಳು ಕೇಳ್ತಾ ಇವೆ. ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. TV9 ಜೊತೆ ಕೂಡ ಸ್ಥಳೀಯರು ಮಾತನಾಡಿದರು. TV9ಗೆ ಜಮ್ಮುವಿನಲ್ಲಿ ಸ್ಥಳೀಯರಿಂದ ಮಾಹಿತಿ. ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಸೈರನ್ ಸದ್ದು ಒಂದು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಸರಿಯಾದಂಥ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಕೂಡ ಅವ್ರಿಗೆ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂತ ಅಲ್ಲಿ ಬಂದಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು. ಒಂದು ಕಡೆ ನೂರ್ಖಾನ್ ಏರ್ಬೇಸ್ ಅಟ್ಯಾಕ್ ಆಗಿದ್ರೆ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಸ್ಥಳೀಯರು ಮಾತನಾಡಿದ್ದಾರೆ. ಬನ್ನಿ TV9 ಜೊತೆ ಸ್ಥಳೀಯರು ಮಾತನಾಡಿದ್ದಾರೆ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ನೋಡೋಣ. और देखिए अभी साउंड आ रहा है, अभी ये इंटरसेप्टर का साउंड है, ये पूरा ब्लैकआउट हो गया है जम्मू में और काफ़ी मतलब डरावनी सिचुएशन है इधर. नहीं, इंटरसेप्शन का आवाज़ है, जैसे वो M400 कुछ है ना अपना इंडियन का वेपन है, उससे इंटरसेप्ट किया जाता है ये पाकिस्तानी ड्रोन्स को. ये रात में मिडनाइट से चालू हुआ है आवाज़, 2:30-3 बजे से अभी तक तो कंटिन्यू सायरन भी बज रहा है और साउंड्स भी ऐसे आ रहे हैं. सुबह 6 बजे तक चलता रहता है. हर जगह ब्लास्ट हो रहा है, लोग सो नहीं पा रहे हैं, लाइटें गुम नहीं है यहाँ पे 2 रात से, लोग ऐसे परेशान हैं. लोग सारे जन के डरे हुए हैं. रात को लाइटें भी नहीं रहती है. 2-3 दिन से ऐसे ही. हाँ, 3 दिन की माहौल बन गया है ऐसे. ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಇದ್ರು. ಈ ಜಮ್ಮುವಿನಲ್ಲಿ ಸದ್ಯಕ್ಕೆ ಆಗ್ತಿರುವಂಥ ಸೈರನ್ ಬಗ್ಗೆ, ಜೊತೆಗೆ ನೀರಿನ ವ್ಯವಸ್ಥೆ ಏನು ಅದರ ಬಗ್ಗೆ ಕೂಡ ಅವರು ಮಾತನಾಡ್ತಾ ಇದ್ರು. ಒಂದು ಕಡೆ ಪಾಕಿಸ್ತಾನದ ನೂರ್ಖಾನ್ ಏರ್ಬೇಸ್ ಈಗ ಭಾರತದಿಂದ ಹೊಡೆತಕ್ಕೆ ಒಳಗಾಗಿದೆ. ಏನು ಅವರು ನಿರಂತರವಾಗಿ ಎಸ್ಕಲೇಷನ್ ಮಾಡ್ತಾ ಇದ್ರು. ಒಂದು ಬೋಲ್ಡ್ ಮೂವ್ ಅಂತ ಹೇಳ್ಬೋದು ಭಾರತದಿಂದ. ಇದೀಗ ಅವರ ಎನಿಮಿಗಳ ಸ್ಟ್ರಾಂಗ್ ಹೋಲ್ಡ್ಸ್ ಏನಿದೆ ಅದರ ಮೇಲೆ ಈಗ ಅಟ್ಯಾಕ್ ಮಾಡಲಾಗ್ತಾ ಇದೆ. ಭಾಳ ಸ್ಪಷ್ಟವಾಗಿ ಒಂದು ಲೈನ್, ಈಗ ಒಂದು ಮೆಸೇಜ್ ಏನು ಹೋಗ್ತಾ ಇದೆ ಅಂತಂದರೆ, ಕ್ರಾಸ್ ದ ಲೈನ್, ಫೇಸ್ ದ ಫೈರ್ ಅನ್ನೋ ರೀತಿಯಾಗಿದೆ ಸದ್ಯಕ್ಕೆ ನಮ್ಮ ಉತ್ತರ. ನೀವು ನಿಮ್ಮ ಗೆರೆಯನ್ನು, ಲಿಮಿಟನ್ನು ದಾಟ್ತಾ ಇರಿ, ಹಾಗೆ ಬೆಂಕಿಯನ್ನು ನೀವು ಎದುರಿಸಿ, ನಮ್ಮ ಕಡೆಯಿಂದ ಅಗ್ನಿ ಜ್ವಾಲೆಯನ್ನು ಎದುರಿಸಿ ಅಂತ ಈಗ ಸದ್ಯಕ್ಕೆ ಭಾರತದ ಉತ್ತರ ಆಗಿದೆ. ನೀವು ಎಷ್ಟೇ ಹೇಳಿದ್ರು ಕೂಡ ನಿಮ್ಮ ಲಿಮಿಟೇಷನನ್ನು ದಾಟ್ತಾ ಇದ್ದೀರಾ. ಸಂಯಮದ ಒಂದು ರೇಖೆ ಏನಿದೆ ಅದನ್ನು ದಾಟಿ ನೀವು ಬರ್ತಾ ಇದ್ದೀರಾ. ನೀವು ದಾಟಿದಷ್ಟು ಕೂಡ ನಮ್ಮ ಕಡೆಯಿಂದ ಉತ್ತರ ಸಿಗ್ತಾ ಹೋಗುತ್ತೆ ಅಂತ ಈಗ ಭಾರತ ಸ್ಪಷ್ಟಪಡಿಸಿದೆ. ಒಂದು ರೀತಿ ಪಾಕ್ನ ದಹನ ಆಗ್ತಿದೆ ಅಂತ ಹೇಳ್ಬೋದು. ಬೆಳ್ಳಂಬೆಳಗ್ಗೆ ಭಾರತದ ಅಟ್ಯಾಕ್ ಯಾಕಾಗಿಲ್ಲ ಅಂತ ರಾತ್ರಿವರೆಗೂ ಕೂಡ ನೀವು ನಮ್ಮ ಲೈವ್ ಕವರೇಜನ್ನು ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಭಾರತದ ಕೌಂಟರ್ ಅಟ್ಯಾಕ್ ಯಾವಾಗ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಸಹಜವಾಗಿ ಪ್ರಶ್ನೆ ಇತ್ತು. ಅದು ಇವತ್ತು ಬೆಳಗ್ಗೆ ಆರಂಭ ಆಗಿದೆ. ಅದರ ರುಚಿ ಈಗ ಪಾಕಿಸ್ತಾನಕ್ಕೆ ಸಿಗ್ತಾ ಇದೆ.